ಹಾಯ್ ಹಲೋ ನಮಸ್ಕಾರ. ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಮ್ಮ ನೇಬರ್ ಮನೆಯಲ್ಲಿದ್ದೀನಿ. ಇಲ್ಲಿ ದಸರಾ ಗೊಂಬೆಯನ್ನು ಕೂರಿಸಲಾಗಿದೆ. ಬನ್ನಿ, ಇದನ್ನು ನೋಡ್ತಾ ನೋಡ್ತಾ ನಾವು ದಸರಾದಲ್ಲಿ ಗೊಂಬೆ ಕೂರಿಸುವುದು, ಇದರ ಹಿಂದಿದೆ ಸ್ವಾರಸ್ಯಕರ ಸಂಗತಿಗಳನ್ನು ತಿಳಿದುಕೊಂಡು ಬರೋಣ. ಇವ್ರ ಮನೆಯಲ್ಲಿ ಒಂದು ವಿಶೇಷತೆ ಇದೆ. ಈ ಎಲ್ಲ ಗೊಂಬೆಗಳನ್ನು ಕೂರಿಸಿದಾರಲ್ಲ, ಅದನ್ನು ಅವರು ಸ್ವಂತ ತಾವೇ ಮಾಡಿದ್ದು, ಬೇರೆ ಕಡೆಯಿಂದ ಎಲ್ಲಿಂದನೂ ತಂದಿಲ್ಲ, ತಾವೇ ಮಾಡಿದ್ದು. ಮೈಸೂರು ದಸರಾ ಎಂದರೆ ಅದು ಬರೀ ಮೈಸೂರಿಗೆ ಸೀಮಿತವಾಗಿಲ್ಲ, ಬದಲಿಗೆ ಕರ್ನಾಟಕದ ನಾಡಹಬ್ಬವಾಗಿದೆ. ಈ ನಾಡಹಬ್ಬದಲ್ಲಿ ಹಲವಾರು ವಿಶೇಷತೆಗಳನ್ನು ಕಾಣಬಹುದು. ಅದರಲ್ಲೊಂದು ಗೊಂಬೆಯನ್ನು ಕೂರಿಸುವುದು. ದಸರಾ ಹಬ್ಬಕ್ಕೆ ಈ ಗೊಂಬೆ ಕೂರಿಸುವ ಪದ್ಧತಿ ಸುಮಾರು 18ನೇ ಶತಮಾನದಿಂದಲೂ ಜಾರಿಗೆ ಬಂತು ಎಂದು ಹೇಳಲಾಗುತ್ತದೆ. ಯಾರ ಮನೆಯಲ್ಲಿ ಹಿಂದಿನಿಂದಲೂ ಈ ಸಂಪ್ರದಾಯವನ್ನು ಆಚರಿಸುತ್ತಾ ಬಂದಿದ್ದಾರೋ ಅವರ ಮನೆಯಲ್ಲಿ ದಸರಾದಲ್ಲಿ ಗೊಂಬೆ ಕೂರಿಸುವ ಸಂಪ್ರದಾಯ ಕಾಣಬಹುದು. ಇದಕ್ಕಾಗಿ ಗೊಂಬೆ ಮನೆ ತಯಾರು ಮಾಡುತ್ತಾರೆ. ಈ ಗೊಂಬೆ ಮನೆಯಲ್ಲಿ ಥೀಮ್ಗೆ ತಕ್ಕಂತೆ ಪ್ರತಿದಿನ ಗೊಂಬೆಗಳನ್ನು ಕೂರಿಸುತ್ತಾ ಹೋಗುತ್ತಾರೆ. ಕೆಲವೊಬ್ಬರು ಮಾತ್ರ ಈ ಥೀಮ್ ಪ್ರಕಾರ ಗೊಂಬೆಗಳನ್ನು ಕೂರಿಸ್ತಾರೆ. ಕೆಲವೊಬ್ಬರು ತಮ್ಮ ಮನೆಯಲ್ಲಿರುವ ಎಲ್ಲ ಗೊಂಬೆಗಳನ್ನು ಕೂರಿಸುತ್ತಾರೆ. ಕೆಲವರು ಪೌರಾಣಿಕ ಕಥೆಯನ್ನು ಹೇಳುವಂತೆ ಗೊಂಬೆ ಕೂರಿಸಿದರೆ, ಇನ್ನು ಕೆಲವರು ಸಾಮಾಜಿಕ ಸಂದೇಶ ಸಾರುವ ಗೊಂಬೆ ಕೂರಿಸುತ್ತಾರೆ. ದಸರಾಗೆ ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸಿ ಅಲಂಕರಿಸಿ ಅವುಗಳನ್ನು ಪೂಜಿಸುವ ಪದ್ಧತಿಯು ಮೈಸೂರು ರಾಜರ ಕಾಲದಲ್ಲಿ ಮೊಟ್ಟಮೊದಲು ಆರಂಭವಾಯಿತು. ಜಗತ್ಪ್ರಸಿದ್ಧಿಯಾಗಿರುವ ಮೈಸೂರು ದಸರಾ ಮೈಸೂರು ಅರಮನೆಯಲ್ಲಿ ನಡೆದರೆ, ಮೈಸೂರು ಪ್ರಾಂತ್ಯದ ಪ್ರಜೆಗಳ ಮನೆಗಳಲ್ಲಿ ಗೊಂಬೆಗಳನ್ನು ಇಟ್ಟು ಪೂಜಿಸುವ ಪದ್ಧತಿ ಪ್ರಾರಂಭವಾಯಿತು. ಹೀಗೆ ಜನರು ದಸರಾ ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುತ್ತಿದ್ದರು. ಸಾಮಾನ್ಯವಾಗಿ ಮನೆಗಳಲ್ಲಿ ಗೊಂಬೆ ಕೂರಿಸುವಾಗ 9, 7, 5 ಹಂತಗಳಲ್ಲಿ ಗೊಂಬೆಗಳನ್ನು ಕೂರಿಸುತ್ತಾರೆ. ಹೆಚ್ಚು ಗೊಂಬೆಗಳನ್ನು ಹೊಂದಿರುವರು 9 ಹಂತಗಳಲ್ಲಿ ಕೂರಿಸಿದರೆ, ಕೆಲವರು 7 ಹಂತಗಳಲ್ಲಿ ಕೂರಿಸುತ್ತಾರೆ. ಕಡಿಮೆ ಗೊಂಬೆ ಇರುವವರು 5 ಹಂತಗಳಲ್ಲಿ ಕೂರಿಸುತ್ತಾರೆ. ರಾಜ ರಾಣಿಯರನ್ನು ಕೂರಿಸಲೇಬೇಕು. ಗೊಂಬೆಗಳನ್ನು ಕೂರಿಸುವಾಗ ಮುಖ್ಯವಾಗಿ ರಾಜ ರಾಣಿ ಎಂಬ ಪಟ್ಟದ ಗೊಂಬೆಗಳನ್ನು ಕೂರಿಸಿ ಅದಕ್ಕೆ ಪೂಜೆ ನೆರವೇರಿಸಲಾಗುತ್ತದೆ. ಮೇಲಿನ ಮೆಟ್ಟಿಲಿನಲ್ಲಿ ರಾಜ ರಾಣಿ, ಕೆಳಭಾಗದಲ್ಲಿ ಕಳಸ ಇಡುವುದು ಕಡ್ಡಾಯ. ಗೊಂಬೆ ಕೂರಿಸುವರು ಪ್ರತಿ ವರ್ಷ ತಮ್ಮ ಕಲೆಕ್ಷನ್ನಲ್ಲಿರುವ ಗೊಂಬೆಯ ಜೊತೆಗೆ ಒಂದು ಜೋಡಿ ಹೊಸ ಗೊಂಬೆಯನ್ನು ಕೂರಿಸಬೇಕು. ದಸರಾ ಅಂದ ಮೇಲೆ ಪಟ್ಟದ ಗೊಂಬೆಗಳು ಇರಲೇಬೇಕು ಅಲ್ವಾ? ಗೊಂಬೆ ಮನೆಯಲ್ಲಿ ಪಟ್ಟದ ಗೊಂಬೆಗಳ ಜೊತೆಗೆ ಅಷ್ಟಲಕ್ಷ್ಮಿಯರು, ಆನೆಗಳು, ರಾಮ, ಕೃಷ್ಣ ಹೀಗೆ ವಿವಿಧ ಗೊಂಬೆಗಳನ್ನು, ಅರಮನೆ ಪ್ರಾಣಿಗಳು, ಹಳ್ಳಿ ಜನರು ಹೀಗೆ ವಿವಿಧ ಗೊಂಬೆಗಳನ್ನು ಕೂರಿಸಲಾಗುವುದು. ಸನ್ನಿವೇಶಗಳಿಗೆ ಹೋಲುವ ಗೊಂಬೆಗಳ ಜೋಡಣೆಯಿಂದ ಹಿಡಿದು ನಮ್ಮ ಪರಂಪರೆ, ನೀತಿ ಹಾಗೂ ಪೌರಾಣಿಕ ಕಥೆಗಳನ್ನು ಬಿಂಬಿಸುವ ಗೊಂಬೆ ಹಬ್ಬದ ಸಡಗರ ನವರಾತ್ರಿಯಲ್ಲಿ ಎದ್ದು ಕಾಣುತ್ತದೆ. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಅವರೇ ಅರುಣ್ ಜಾವಗಲ್ ಹಾಗೂ ಅವರ ಪತ್ನಿ ಶಾಲಿನಿಯವರು, ಅವರ ಮಗಳು ಸಾಧ್ವಿ. ಇವರೇ ಎಲ್ಲ ಗೊಂಬೆಗಳನ್ನು ತಯಾರು ಮಾಡಿದ್ದು. ಸಾಮಾನ್ಯವಾಗಿ ನಾವು ಬೇರೆ ಕಡೆಯಿಂದ ಗೊಂಬೆ ತರೋದು ಮತ್ತು ಅಂಗಡಿಯಿಂದ ಗೊಂಬೆ ತರೋದು ಮತ್ತು ಕೂರಿಸೋದನ್ನು ನೋಡ್ತೀವಿ. ಆದರೆ ಇಲ್ಲಿ ಕಾಣಿಸ್ತಿದ್ದೇವಲ್ಲ, ಪ್ರತಿಯೊಂದು ಗೊಂಬೆ ಜಿಂಕೆ, ಮೊಲ, ಆನೆ, ಕುದುರೆ, ರಾಜ ರಾಣಿ, ಪಟ್ಟದ ಗೊಂಬೆ, ಈ ಡ್ಯಾನ್ಸ್ ಮಾಡುವಂಥ ಗೊಂಬೆ, ಮದುವೆ ಸನ್ನಿವೇಶಗಳನ್ನು ತೋರಿಸುವಂಥ ಗೊಂಬೆ, ಪ್ರತಿಯೊಂದು ಇಲ್ಲಿ ಏನೇನು ಕಾಣಿಸ್ತಿದ್ದಾವಲ್ಲ ಆ ಗೊಂಬೆ ಎಲ್ಲ ಅವರೇ ಸ್ವಂತ ತಯಾರು ಮಾಡಿದ್ದು ಮನೆಯಲ್ಲೇ.
ಇದು ಗೊಂಬೆ ಮಾಡುವುದು, ಗಣಪತಿ ಮಾಡುವುದು ಇದೆಲ್ಲ ಇವರ ಹಾಬಿ. ಇದು ಅವರ ವೃತ್ತಿಯಲ್ಲ, ಇದು ಕೇವಲ ಅವರ ಹಾಬಿ. ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಲ್ಲ. ನಿಮ್ಗೆ ಏನು ಅನಿಸ್ತು ಈ ಗೊಂಬೆಗಳನ್ನೆಲ್ಲ ನೋಡಿ ಅಂತ ನನಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಕೆಲವರು ದೈನಂದಿನ ಜೀವನ ಬಿಂಬಿಸುವ ರೀತಿಯಲ್ಲಿ ಗೊಂಬೆ ಕೂರಿಸಿದರೆ, ಇನ್ನು ಕೆಲವರು ಪ್ರತಿ ವರ್ಷ ಥೀಮ್ನ ಬದಲಾಯಿಸ್ತಾರೆ. ಹೀಗೆ ದಸರಾ ಹಬ್ಬಕ್ಕೆ ನಮ್ಮ ಜೊತೆ ಗೊಂಬೆಗಳು ಸೇರಿ ಹಬ್ಬವನ್ನು ಮತ್ತೆಷ್ಟು ರಂಗೇರಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಕಣ್ಮನವನ್ನು ಸೆಳೆಯುವಂತಹ ಗೊಂಬೆಗಳು ತುಂಬ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಇನ್ನೊಂದು ಹೊಸದಾದ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್. ಎಲ್ಲರಿಗೂ ನಮ್ಮ ನಾಡ ಹಬ್ಬದ, ದಸರಾ ಹಬ್ಬದ ಶುಭಾಶಯಗಳು.